ಟ್ರಕ್ಕಿಂಗ್ಗೆ ಅಂತ ಹೋಗಿ ಟೆಕ್ಕಿ ಅದ್ವೈತ್ ನಾಪತ್ತೆ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಈ ಕೇಸು ತಲೆನೋವಾಗ್ಬಿಟ್ಟಿದೆ. ಎಲ್ರಿಗೂ ತಲೆನೋವಾಗಿದೆ ಟೆಕ್ಕಿ ಅದ್ವೈತ್ ನಾಪತ್ತೆ ಪ್ರಕರಣ. ಕಳೆದೆರಡು ದಿನಗಳಿಂದ ಜ್ಯೋತಿರಾಜ್ ತಂಡದಿಂದ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಶಿವಗಂಗೆ ಬೆಟ್ಟದಲ್ಲಿ ಮಿಸ್ ಆಗಿದ್ದಾರೆ ಟೆಕ್ಕಿ ಅದ್ವೈತ್. ಶಿವಗಂಗೆ ಬೆಟ್ಟದಲ್ಲಿ ಅದ್ವೈತ್ ಇಲ್ಲ ಅಂತೇಳಿ ಜ್ಯೋತಿರಾಜ್ ಕೂಡ ಹೇಳಿದ್ದಾರೆ. ಆಟ ಆಡಿಸ್ಬೇಡಿ ಅದ್ವೈತ್, ಎಲ್ಲಿದ್ರು ಬಂದು ಬಿಡಿ, ಎಲ್ಲರೂ ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ, ಅದ್ವೈತ್ ಇಲ್ಲಿ ಇಲ್ಲ. ಇದು ಶಿವಗಂಗೆ ಬೆಟ್ಟದಲ್ಲಿ ಒಂದು ಕಡೆಯಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಆತನ ಸುಳಿವು ಇಲ್ಲ. ಇಂದು ಶಿವಗಂಗೆ ಬೆಟ್ಟದಲ್ಲಿ ಶೋಧ ಕಾರ್ಯವನ್ನು ಟೀಮ್ ನಿಲ್ಲಿಸಿದೆ. ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಪೊಲೀಸರು ಕಲೆಕ್ಟ್ ಮಾಡಲಿಲ್ವಾ? ಹಾಗಾದ್ರೆ ಬರೀ ಹುಡುಕಾಟವನ್ನೇ ಮಾಡ್ತಾ ಇದ್ರ ಬೆಟ್ಟದ ಸುತ್ತಮುತ್ತ? ಕಳೆದ ಸಾಕಷ್ಟು ದಿನಗಳಿಂದ ಇಲ್ಲಿ ಹುಡುಕಾಟ ಆಗ್ತಾ ಇದೆ, ಆದರೂ ಆತನ ಸುಳಿವಿಲ್ಲ. ಏನಾಗಿದೆ ಎನ್ನುವ ಒಂದು ಸಣ್ಣ ಮಾಹಿತಿ ಕೂಡ ಇಲ್ಲ. ಕಳೆದೆರಡು ದಿನಗಳಿಂದ ಜ್ಯೋತಿರಾಜ್ ತಂಡದಿಂದಲೂ ಕೂಡ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಹತ್ತತ್ರ ಒಂದು ವಾರ ಆಗ್ತಾ ಬಂತು ಈ ಟೆಕ್ಕಿ ಅದ್ವೈತ್ ನಾಪತ್ತೆಯಾಗಿ. ಅದ್ವಿಕ್ ಬಂದಿರೋದು ಹೋಗಿರೋದು ನಿಜ. ಅವ್ರು ಹೇಳಿರೋದು ಸಾಂತಲ ಪ್ಲೇಸು ಮತ್ತು ಡ್ರಾಪಲ್ಲಿ ಮತ್ತು ಬೇರೆ ಕಡೆ ಎಲ್ಲ ನಾನು ಒಂದು 100 ಮೀಟ್ರೆಲ್ಲ ಫಸ್ಟಿಗೆ ಇಳಿದು ನಿನ್ನೆ ಇವತ್ತು 2 ದಿವಸ ಹುಡುಕಿದ್ದೀವಣ್ಣ. ID ಕಾರ್ಡು ಕೂಡ ಕಂಡುಹಿಡಿದು ಹುಡ್ಕೊಟ್ಟಿನಿ, ಬಟ್ ಬೇರೆ ಅವ್ರದ್ದು ಯಾರ್ದೋ. ಆದರೆ ಅದ್ವಿಕ್ ಇಲ್ಲಿ ಇಲ್ಲಣ್ಣ, ಇಲ್ಲಿಲ್ಲ. NDRFನವರು ಅವರು ಇವರು ಎಲ್ಲರೂ ಸೇರಿ ತುಂಬ ಕಷ್ಟಪಟ್ಟರು, ಫಾರೆಸ್ಟ್ನವರು ಎಲ್ಲರೂ, ಪೊಲೀಸ್ನವರು ಕೂಡ.